ಹಲೋ ಎವ್ರಿವನ್, ವೆಲ್ಕಮ್ ಟು ಪಿ ಕೆ ಕೆಮಿಸ್ಟ್ರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ GFGC ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ 2000 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಗೌರ್ಮೆಂಟ್ ಈಗ ಪರ್ಮಿಷನ್ ಕೊಟ್ಟದ. ಸೊ ಈ ವರ್ಷ ವಿದಿನ್ 6 ಮಂತ್ಸ್ ಆಗ್ಬೋದು, ಅವ್ರು ಅಟ್ಲೀಸ್ಟ್ ಈ ವರ್ಷ ಕಾಲ್ ಫಾರ್ಮ್ ನೋಟಿಫಿಕೇಶನ್ ಬರ್ಬೋದು. ಅದೇ ರೀತಿ ಕರ್ನಾಟಕದ ಸ್ಟೇಟ್ ಯೂನಿವರ್ಸಿಟಿ ಒಳಗಡೆನೂ ಬಹಳಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಆ್ಯಸ್ ವೆಲ್ ಆಸ್ ಪ್ರೊಫೆಸರ್ ಪೋಸ್ಟ್ ಖಾಲಿ ಅದಾವ. ಅದಕ್ಕೂ ಯಾವಾಗ ಬೇಕಾದರೂ ಕಾಲ್ ಫಾರ್ಮ್ ಆಗ್ಬೋದು. ಯಾಕಂದರೆ ಭಾಳಷ್ಟು ಯೂನಿವರ್ಸಿಟಿ ಒಳಗಡೆ ರಿಕ್ರೂಟ್ಮೆಂಟ್ ಆಗಿಲ್ಲ, ಭಾಳ ವರ್ಷ ಆಯಿತು. ಯೂನಿವರ್ಸಿಟಿ ಒಳಗಡೆ ಕಾಲ್ ಆದರೆ ವಾಟ್ ಈಸ್ ದ ಪ್ರೊಸೀಜರ್, ವಾಟ್ ಈಸ್ ದ ಸೆಲೆಕ್ಷನ್ ಪ್ರೊಸೀಜರ್ ಇನ್ ದಿ ಯೂನಿವರ್ಸಿಟೀಸ್, ಅದು ಹೆಂಗದ ಅಂಥೇಳಿ ಈ ವಿಡಿಯೋ ಒಳಗಡೆ ತಿಳ್ಕೊಳ್ಳೋಣ. ಇದು 2024 ಜುಲೈಯಲ್ಲಿ ರಾಯಚೂರು ಯೂನಿವರ್ಸಿಟಿ ನೋಟಿಫಿಕೇಶನ್ ಆಗ್ತದೆ. ಲೆಟ್ಸ್ ಸಿ ದಿ ನೋಟಿಫಿಕೇಶನ್ ಆಫ್ ದಿಸ್ ರಾಯಚೂರು ಯೂನಿವರ್ಸಿಟಿ. ಇಲ್ಲಿ ನೋಡಿರಿ ಎಷ್ಟದ, 6 ವೇಕೆನ್ಸೀಸ್ ಇದಾವೆ. 6 ವೇಕೆನ್ಸಿ. ದಿಸ್ ಇಸ್ ನಾನ್ HK ಆ್ಯಂಡ್ HK ಒಳಗೆ 10 ವೇಕೆನ್ಸೀಸ್ ಇದ್ದು. ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕಂದರೆ ಆ್ಯಸ್ ಪರ್ ದಿ ಸೆಕ್ಷನ್ 3.0 ಆ್ಯಂಡ್ 4.0 ಆಫ್ ದಿ ರಾಯಚೂರು ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್. ಅಂದರೆ ರಾಯಚೂರು ಯೂನಿವರ್ಸಿಟಿ ಆಗಲಿ ಬೇರೆ ಬೇರೆ ಯೂನಿವರ್ಸಿಟೀಸ್ ಆಗಲಿ ಎಲ್ಲ ಒಂದು ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್ ಮಾಡ್ಕೊಂಡಿದ್ದಾವೆ. ಅದರ ಪ್ರಕಾರ ಅದರಲ್ಲಿ ಕೊಟ್ಟಿರುವಂಥ ಸೆಕ್ಷನ್ 3.0 ಆ್ಯಂಡ್ 4.0 ಪ್ರಕಾರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರಬೇಕು. ಈ ಸ್ಟ್ಯಾಚ್ಯೂಟ್ ಪ್ರಕಾರ MSc ಆಗಿರಬೇಕು ವಿತ್ 55% ಮಿನಿಮಮ್ marks. Additional to this MSc, you must have NET, that is NET or SET or PhD. PhD ಆಗಿರಬೇಕು, ನೆಟ್ ಆಗಿರಬೇಕು or SET ಆಗಿರಬೇಕು. ಯು ಕ್ಯಾನ್ ಅಪ್ಲೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ದಿ ಯೂನಿವರ್ಸಿಟೀಸ್. ಓಕೆ, ಅಂದರೆ ಕೆಸೆಟ್ ಆದವ್ರು ನಾನು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ. ಯೂನಿವರ್ಸಿಟಿ ಕಾಲ್ ಆದರೂ ಯು ಕ್ಯಾನ್ ಅಪ್ಲೈ ಫಾರ್ ದಿ ಪೋಸ್ಟ್. ದೇರ್ ವಿಲ್ ಬಿ ಅನ್ ಎಕ್ಸಾಮ್ ಫಾರ್ ದಿಸ್ ಪೋಸ್ಟ್. ವಿಲ್ ಬಿ 2 papers in the exams. Paper 1 is compulsory, that is general ಇರ್ತದೆ. ರಿಸರ್ಚ್ ಮೆಥಡಾಲಜಿ, ರೀಸನಿಂಗ್, GK ಆ್ಯಂಡ್ ಜನರಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇರ್ತದೆ. ದಟ್ ಈಸ್ ಫಾರ್ 100 marks. ಎಕ್ಸಾಮ್ ವಿಲ್ ಬಿ ಆಫ್ 2 hours. ಆ್ಯಂಡ್ ಸೆಕೆಂಡ್ ಪೇಪರ್ ವಿಲ್ ಬಿ ಆಫ್ ಸ್ಪೆಸಿಫಿಕ್ ಸಬ್ಜೆಕ್ಟ್, ದಟ್ ಈಸ್ ಅಗೇನ್ ಫಾರ್ ದಿ 100 marks ಆ್ಯಂಡ್ ಫಾರ್ ದಿ 2 hours ಇರ್ತದೆ. ಟೋಟಲ್ KEA ವಿಲ್ ಕಂಡಕ್ಟ್ ದಿ ಎಕ್ಸಾಮ್ ಫಾರ್ 200 marks. ಆ್ಯಂಡ್ 200 marks ಇರ್ತಲ್ಲ, ದೇ ವಿಲ್ ರೆಡ್ಯೂಸ್ ಇಟ್ ಟು ದಿ 50 marks. KEA ಕೆಲಸ ಏನು ಇಲ್ಲಿ ಜಸ್ಟ್ 200 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸೋದು, ಅದನ್ನು ಏನು ಮಾಡೋದು, ಕನ್ವರ್ಟ್ ಮಾಡೋದು 50ಗೆ ಕನ್ವರ್ಟ್ ಮಾಡಿ ಅಲ್ಲಿ ಸ್ಟಡಿ ಮಾಡಿ ದೇ ಹ್ಯಾವ್ ಟು ಸೆಂಡ್ ದ್ಯಾಟ್ 50 ಮಾರ್ಕ್ಸ್ ಲಿಸ್ಟ್ ಟು ದಿ ಯೂನಿವರ್ಸಿಟಿ. ಆಮೇಲೆ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಏನದಂದರೆ ದಟ್ ಈಸ್ ಅಕಾರ್ಡಿಂಗ್ ಟು ದಿ ಆ್ಯಸ್ ಪರ್ ದಿ ಸೆಕ್ಷನ್ 7.0 ಆಫ್ ದಿ ರಾಯಚೂರು ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್. ರಾಯಚೂರು ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್ ಸೆಕ್ಷನ್ 7 ಏನದಲ್ಲ ಆ ರೀತಿ ಅಪಾಯಿಂಟ್ಮೆಂಟ್ ಆಗ್ತದೆ. ಸೆಲೆಕ್ಷನ್ ನೋಡಿ 7.0 ಒಳಗಡೆ ಏನದಂದರೆ ದೇ ಹ್ಯಾವ್ ಗಿವನ್ ಇನ್ ದಿ ಟೇಬಲ್ 6B. ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆ್ಯಂಡ್ ಅದರ್ ಅಕಾಡೆಮಿಕ್ ಸ್ಟಾಫ್ ಇನ್ ದಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಸ್. ಎಂಟ್ರೆನ್ಸ್ ಎಕ್ಸಾಮ್ ವಿಚ್ ಕಂಡಕ್ಟೆಡ್ ಬೈ ದಿ KE, ದ್ಯಾಟ್ ಈಸ್ ಫಾರ್ ಮ್ಯಾಕ್ಸಿಮಮ್ 50 marks. ಆ 50 marksನ ಕನ್ಸಿಡರ್ ಮಾಡ್ತಾರೆ. ಇನ್ MPhil ಆರ್ PhD ಆಗಿದ್ದರೆ ಮ್ಯಾಕ್ಸಿಮಮ್ 20 marks ಇರ್ತದೆ. ಇಫ್ ಯು ಆರ್ ಕಂಪ್ಲೀಟೆಡ್ PhD, ಯು ಆರ್ ಗೋಯಿಂಗ್ ಟು ಗೆಟ್ ದಿ 20 marks. If you are completed only MPhil, you are going to get 7 marks. If you have done the 60% and above ಇತ್ತಂದರೆ you are 7 marks ಇರ್ತದೆ. ಅದಕ್ಕಿಂತ ಕಮ್ಮಿ ಇತ್ತಂದರೆ 5 marks ಇರ್ತದೆ. If you have completed both, if you have both PhD as well as MPhil, ಮ್ಯಾಕ್ಸಿಮಮ್ 20 marks ಅಷ್ಟೇ ಸಿಗ್ತದೆ ನಿಮ್ಗೆ. ಅದೇ ರೀತಿ ನೆಟ್ ಆರ್ ಸೆಟ್ ಆರ್ ಸ್ಲೆಟ್ ಆರ್ ಸೆಟ್ಗೆ ಮ್ಯಾಕ್ಸಿಮಮ್ 7 marks ಅದ. ಮೀನ್ಸ್ ನೆಟ್ ವಿತ್ JRF ಆಗಿದ್ದರೆ 7 marks, ಜಸ್ಟ್ ನೆಟ್ ಆಗಿದ್ದರೆ ಮೀನ್ಸ್ LS ಆಗಿದ್ದರೆ 5 marks, ಸ್ಲೆಟ್ ಆರ್ ಸೆಟ್ ಆಗಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 3 marks. ನೆಕ್ಸ್ಟ್ ರಿಸರ್ಚ್ ಪಬ್ಲಿಕೇಶನ್ಗೆ ಫಾರ್ ಈಚ್ ಪಬ್ಲಿಕೇಶನ್ ಯು ಆರ್ ಹ್ಯಾವಿಂಗ್ 2 marks, ಮ್ಯಾಕ್ಸಿಮಮ್ 10 marks. ಅಂದರೆ 5 ಪೇಪರ್ ಆಗಿದ್ದರೆ 10 marks ಬರ್ತದೆ. ಒಂದೇ ಪೇಪರ್ ಆಗಿದ್ದರೆ 2 marks ಬರ್ತದೆ. 5ಕ್ಕಿಂತ ಹೆಚ್ಚಾಗಿದ್ದರೆ ಮ್ಯಾಕ್ಸಿಮಮ್ 10 marks ಅಷ್ಟೇ ಬರ್ತದೆ. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಟೀಚಿಂಗ್ ಆ್ಯಂಡ್ ಆರ್ ಪೋಸ್ಟ್ ಡಾಕ್ಟರಲ್ ಎಕ್ಸ್ಪೀರಿಯನ್ಸ್ ಫಾರ್ ಈಚ್ ಇಯರ್ ಯು ಆರ್ ಹ್ಯಾವಿಂಗ್ 2 marks. 5 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಮ್ಯಾಕ್ಸಿಮಮ್ 10 marks ಸಿಗ್ತದೆ. 5ಕ್ಕಿಂತ ಹೆಚ್ಚಿದ್ರು 10 marks ಅಷ್ಟೇ ಸಿಗ್ತದೆ. 1 ವರ್ಷ ಇದ್ದರೆ 2 marks ಸಿಗ್ತದೆ. ನೆಕ್ಸ್ಟ್ ಒನ್ ಈಸ್ ಅವಾರ್ಡ್ಸ್ ಫಾರ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ 3 marks ಅದ. ಸ್ಟೇಟ್ ಲೆವೆಲ್ ಅವಾರ್ಡ್ಗೆ 2 marks ಅದ. ಮ್ಯಾಕ್ಸಿಮಮ್ 3 marks. ಟೋಟಲ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಎಂಟ್ರೆನ್ಸ್ ಎಕ್ಸಾಮು ಮತ್ತು ದಿಸ್ ರಿಸರ್ಚ್ ಅವ್ರ ಅಕಾಡೆಮಿಕ್ ಕನ್ಸಿಡರ್ ಮಾಡಿದರೆ ಟೋಟಲ್ ಎಷ್ಟಾಯಿತು 100 marks. ಸೊ ಇದು 100 marksಗೆ ಆಯಿತು. ಅಗೇನ್ ಬೇಸ್ಡ್ ಆನ್ ದಿಸ್ 100 marks ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡ್ತಾರೆ, ಅಗೇನ್ ದೇ ಆರ್ ಗೋಯಿಂಗ್ ಟು ಶಾರ್ಟ್ ಲಿಸ್ಟ್ ದ ಕ್ಯಾಂಡಿಡೇಟ್ಸ್ ಫಾರ್ ಈಚ್ ಕ್ಯಾಟಗರಿ ಫಾರ್ ಈಚ್ ಪೋಸ್ಟ್. 5 ಜನರನ್ನ 5 ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 5 ಕ್ಯಾಂಡಿಡೇಟ್ಸ್ನ ಟಾಪ್ 5 ಕ್ಯಾಂಡಿಡೇಟ್ಸ್ನ ಏನು ಮಾಡ್ತಾರೆ, ದೇ ವಿಲ್ ಕಾಲ್ ಫಾರ್ ದಿ ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್ ಅದ, 12 marks ಅದ. ಟೋಟಲ್ ಅಪಾಯಿಂಟ್ಮೆಂಟ್ ಎಷ್ಟು ಮಾರ್ಕ್ಸ್ ಆಯಿತು, 112 marks. 50 ಫಾರ್ ಎಂಟ್ರೆನ್ಸ್ ಎಕ್ಸಾಮ್, 50 ಫಾರ್ ಅಕಾಡೆಮಿಕ್ ಸ್ಕಿಲ್ಸ್ ಆ್ಯಂಡ್ ದಿ 12 ಫಾರ್ ಇಂಟರ್ವ್ಯೂ. ಟೋಟಲ್
ಏನು 5 ಮಂದಿನೇನು ಇಂಟರ್ವ್ಯೂ ಕರೆದಿರ್ತಾರಲ್ಲ ಅವರಲ್ಲಿ ಟಾಪ್ ಇದ್ದವರು ಏನಾಗ್ತಾರೆ ಸೆಲೆಕ್ಟ್ ಆಗ್ತಾರೆ. ಲೈಕ್ ದಿಸ್ ದಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಇಸ್ ದೇರ್. ಕರ್ನಾಟಕದಲ್ಲಿನ ಬೇರೆ ಬೇರೆ ಯೂನಿವರ್ಸಿಟಿನೂ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತದೆ. ಯಾಕಂದರೆ ಯು ಕ್ಯಾನ್ ಫೈಂಡ್ ದಿ ಸೇಮ್ ಸ್ಟ್ಯಾಚ್ಯೂಟ್ ಇನ್ ದಿ KVD. ದಿಸ್ ಇಸ್ ದಿ KVD ಅಪಾಯಿಂಟ್ಮೆಂಟ್ ಸ್ಟ್ಯಾಚ್ಯೂಟ್. ಓಕೆ, ಇಲ್ಲಿ ನೀವು ಪಡೆದು ಆಲ್ಮೋಸ್ಟ್ ಸೇಮ್ ಅದ ಪ್ರೊಸೀಜರ್. ಸೊ ಯಾವಾಗ ಯೂನಿವರ್ಸಿಟಿ ಸ್ಟೇಟ್ ಯೂನಿವರ್ಸಿಟಿ ಕಾಲ್ ಆಗ್ತದಲ್ಲ, ಆಲ್ಮೋಸ್ಟ್ ಆಲ್ ದಿ ಯೂನಿವರ್ಸಿಟೀಸ್ ಫಾಲೋ ದಿಸ್. ಆ್ಯಂಡ್ ಕೆಸೆಟ್ ಆದವರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ, ಕೆಸೆಟ್ ಆದವರು ಅಪ್ಲೈ ಮಾಡ್ಬೋದು. ಅಗೇನ್ ದ್ಯಾಟ್ ವಿಲ್ ಬಿ ಆನ್ ದಿ ಎಂಟ್ರೆನ್ಸ್ ಎಕ್ಸಾಮ್ ಬರಬೇಕು ಫಾರ್ 200 ಮಾರ್ಕ್ಸ್. ದೇ ವಿಲ್ ರೆಡ್ಯೂಸ್ ಇಟ್ ಟು 50 ಮಾರ್ಕ್ಸ್ ಆ್ಯಂಡ್ ಸೆಂಡ್ ದ ಡೇಟಾ ಟು ದಿ ಯೂನಿವರ್ಸಿಟಿ. ಆ್ಯಂಡ್ ಅದರ್ ಅಕಾಡೆಮಿಕ್ ಮಾರ್ಕ್ಸ್ ಎಲ್ಲ ಕನ್ಸಿಡರ್ ಮಾಡಿ 100ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಟಾಪ್ 5 ಫಾರ್ ಈಚ್ ಪೋಸ್ಟ್, ಈಚ್ ಕ್ಯಾಟಗರಿ ದೇ ವಿಲ್ ಕಾಲ್ ಫಾರ್ ದ ಇಂಟರ್ವ್ಯೂ. ಇಂಟರ್ವ್ಯೂ ಕ್ಯಾರೀಸ್ 12 ಮಾರ್ಕ್ಸ್. ಸೊ ಟೋಟಲ್ 112 ಮಾರ್ಕ್ಸ್ ಇರ್ತದೆ. ಯಾವಾಗ ಬೇಕಾದರೂ GFGC ಆದಮೇಲೆ ಇದು ಕಾಲ್ ಆಗ್ಬೋದು ಯೂನಿವರ್ಸಿಟೀಸ್. ಓಕೆ, ದಿಸ್ ಈಸ್ ದ ಅಪಾಯಿಂಟ್ಮೆಂಟ್ ಪ್ರೊಸೀಜರ್. ಓಕೆ, ಥ್ಯಾಂಕ್ ಯು.